ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡ್ತಾ ಇದೆ. ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ. ಹೆಂಡತಿ ಕೊಟ್ಟಿರೋ ಬ್ಯಾಗನ್ನ ಹೊತ್ಕೊಂಡು ಹೋಗೋಕ್ಕೂ ಕೂಡ ಪರದಾಡಿದ್ದಾನೆ. ಭೂಪತಿಗೆ ಬೆನ್ನು ನೋವಿನ ಬೇನೆ. ನೋವು ಬೆನ್ನು ನೋವು, ಕೂತ್ರೂ ನೋವು, ನಿಂತ್ರೂ ನೋವು, ಪ್ರಾಣ ಹೋಗುವಷ್ಟು ನೋವು. ಅಮ್ಮ ಆಗ್ತಿಲ್ಲ, ಅಪ್ಪ ಆಗ್ತಿಲ್ಲ, ಯಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರೋದು ಪ್ರೂವ್ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ 2 ಬ್ಯಾಗ್ಗಳನ್ನ ಕೊಟ್ರು. ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗಿಟ್ಟು ಬಗ್ಗಿ ಬಿಡ್ತಾರೆ. ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ. ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ. ಹೌದು, 6 ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ. ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟರೂ ಕಮ್ಮಿಯಾಗಿಲ್ಲ. ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು, ಪತ್ನಿ ಸ್ನೇಹಿತೆಯರಿಗೂ ದಾಸನ ದರ್ಶನ. 8ನೇ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೇ ಬಂದಿರಲಿಲ್ಲ. ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸ್, ಆಪ್ತರನ್ನ ಕರೆತಂದಿದ್ರು. ಅದರಲ್ಲಿ 2 ಯುವತಿಯರು ಬಂದಿದ್ರು. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಅನ್ನೋರು ದಾಸನ ದರ್ಶನ ಮಾಡಿದ್ರು. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡ್ತಾ ಇದೆ. ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ. ಹೆಂಡತಿ ಕೊಟ್ಟಿರೋ ಬ್ಯಾಗನ್ನ ಹೊತ್ಕೊಂಡು ಹೋಗೋಕ್ಕೂ ಕೂಡ ಪರದಾಡಿದ್ದಾನೆ. ಭೂಪತಿಗೆ ಬೆನ್ನು ನೋವಿನ ಬೇನೆ. ನೋವು ಬೆನ್ನು ನೋವು, ಕೂತ್ರೂ ನೋವು, ನಿಂತ್ರೂ ನೋವು, ಪ್ರಾಣ ಹೋಗುವಷ್ಟು ನೋವು. ಅಮ್ಮ ಆಗ್ತಿಲ್ಲ, ಅಪ್ಪ ಆಗ್ತಿಲ್ಲ, ಯಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರೋದು ಪ್ರೂವ್ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ 2 ಬ್ಯಾಗ್ಗಳನ್ನ ಕೊಟ್ರು. ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗಿಟ್ಟು ಬಗ್ಗಿ ಬಿಡ್ತಾರೆ. ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ. ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ. ಹೌದು, 6 ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ. ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟರೂ ಕಮ್ಮಿಯಾಗಿಲ್ಲ. ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು, ಪತ್ನಿ ಸ್ನೇಹಿತೆಯರಿಗೂ ದಾಸನ ದರ್ಶನ. 8ನೇ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೇ ಬಂದಿರಲಿಲ್ಲ. ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸ್, ಆಪ್ತರನ್ನ ಕರೆತಂದಿದ್ರು. ಅದರಲ್ಲಿ 2 ಯುವತಿಯರು ಬಂದಿದ್ರು. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಅನ್ನೋರು ದಾಸನ ದರ್ಶನ ಮಾಡಿದ್ರು. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡ್ತಾ ಇದೆ. ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ. ಹೆಂಡತಿ ಕೊಟ್ಟಿರೋ ಬ್ಯಾಗನ್ನ ಹೊತ್ಕೊಂಡು ಹೋಗೋಕ್ಕೂ ಕೂಡ ಪರದಾಡಿದ್ದಾನೆ. ಭೂಪತಿಗೆ ಬೆನ್ನು ನೋವಿನ ಬೇನೆ.
ನೋವು ಬೆನ್ನು ನೋವು, ಕೂತ್ರೂ ನೋವು ನಿಂತ್ರೂ ನೋವು, ಪ್ರಾಣ ಹೋಗುವಷ್ಟು ನೋವು. ಅಮ್ಮ ಆಗ್ತಿಲ್ಲ, ಅಪ್ಪ ಆಗ್ತಿಲ್ಲ, ಯಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರೋದು ಪ್ರೂವ್ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ 2 ಬ್ಯಾಗ್ಗಳನ್ನ ಕೊಟ್ರು. ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗಿಟ್ಟು ಬಗ್ಗಿ ಬಿಡ್ತಾರೆ. ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ. ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ. ಹೌದು, 6 ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ. ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟರೂ ಕಮ್ಮಿಯಾಗಿಲ್ಲ. ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು, ಪತ್ನಿ ಸ್ನೇಹಿತೆಯರಿಗೂ ದಾಸನ ದರ್ಶನ. 8ನೇ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೇ ಬಂದಿರಲಿಲ್ಲ. ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸ್, ಆಪ್ತರನ್ನ ಕರೆತಂದಿದ್ರು. ಅದರಲ್ಲಿ 2 ಯುವತಿಯರು ಬಂದಿದ್ರು. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಅನ್ನೋರು ದಾಸನ ದರ್ಶನ ಮಾಡಿದ್ರು. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡ್ತಾ ಇದೆ. ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ. ಹೆಂಡತಿ ಕೊಟ್ಟಿರೋ ಬ್ಯಾಗನ್ನ ಹೊತ್ಕೊಂಡು ಹೋಗೋಕ್ಕೂ ಕೂಡ ಪರದಾಡಿದ್ದಾನೆ. ಭೂಪತಿಗೆ ಬೆನ್ನು ನೋವಿನ ಬೇನೆ. ನೋವು ಬೆನ್ನು ನೋವು, ಕೂತ್ರೂ ನೋವು ನಿಂತ್ರೂ ನೋವು, ಪ್ರಾಣ ಹೋಗುವಷ್ಟು ನೋವು. ಅಮ್ಮ ಆಗ್ತಿಲ್ಲ, ಅಪ್ಪ ಆಗ್ತಿಲ್ಲ, ಯಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರೋದು ಪ್ರೂವ್ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ 2 ಬ್ಯಾಗ್ಗಳನ್ನ ಕೊಟ್ರು. ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗಿಟ್ಟು ಬಗ್ಗಿ ಬಿಡ್ತಾರೆ. ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ. ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ. ಹೌದು, 6 ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ.